ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ಜಸ್ಟ್ ಇದ್ದೆ, ಟೈಮ್ ನೋಡಿದ್ವಿ ಒಂದು 10 ಗಂಟೆ ಆಗೈತಿ. ಇನ್ನೂ ನಾಷ್ಟ ಮಾಡಿಲ್ಲ. ನಿಮಗೆ ನಾಷ್ಟ ಕಡೆ ಹೋಟ್ಲಿ ಸಿಗ್ತಾನಂತ ಬರ್ರಿ ಗೈಸ್. ಈಗ ಜಸ್ಟ್ ನಾಷ್ಟ ಕೊಂತಾನೆ, ನಾಷ್ಟ ಮಾಡಿ ನಿಮ್ಗೆ ಸಿಗ್ತಾನಂತ ಗೈಸ್. ಈಗ ಜಸ್ಟ್ ಇಲ್ಲಿ ನಾಷ್ಟ ಮಾಡಕ್ಕೆ ಬಂದಾನೆ. ಏನಪ್ಪ ಅಂದ್ರೆ ಚೈನಾ ಕಾಲೇಜ್ ಅಪೋಸಿಟ್ ಗೈಸ್. ಈಗ ಜಸ್ಟ್ ನಾಷ್ಟ ಮಾಡಿ ಬಂದೆ. ಇಲ್ಲಿಂದ ಈಗ ಗ್ಯಾರೇಜ್ಗೆ ಹೋಗ್ಬೇಕು, ಯಾಕಂದ್ರೆ ಹುಡುಗರು ಎಲ್ಲರೂ ಅಲ್ಲೇ ಅದಾರೆ. ಅಲ್ಲಿ ಹೋಗಿ ಗಾಡಿ ಸ್ವಲ್ಪ ಮಾಡಿಸೋದೈತಿ, ಗಾಡಿ ಮಾಡಿಸ್ಬೇಕು. ನಿಮ್ಗೆ ಡೈರೆಕ್ಟ್ ಹೋಗಿ ಅಲ್ಲೇ ಸಿಗ್ತಾನೆ ಗೈಸ್. ಈಗ ಜಸ್ಟ್ ಗ್ಯಾರೇಜ್ ಬಂದ್ವಿ. ನಾನು ಇದೇವಿ ಇಲ್ಲಿ ನೋಡ್ರಿ, ವೀರೇಶ್ ಅವರು ಇಲ್ಲಿ ನಮ್ಮದು NS 160 ಸ್ವಲ್ಪ ಇದನ್ನು ಮಾಡಿಸೋದೈತಿ. ಏನಾಗೈತಿ? ಫ್ಯೂಲ್ ಇಂಜೆಕ್ಟರ್ ಹೋಗೈತಿ. ಫ್ಯೂಲ್ ಇಂಜೆಕ್ಟರ್ ಹಾಕ್ಸ್ಬೇಕು. ರಾತ್ರಿ ಟ್ರಿಪ್ ಹೋಗೋದೈತಿ. ನೋಡು ಏನೇನು ಮಾಡಿಸೋದೈತಿ ಎಲ್ಲ ಮಾಡಿಸ್ಬೇಕು. ಅದು ಅಣ್ಣ ನೋಡ್ರಿ ಇಲ್ಲಿ ಬಂದಿಲ್ಲ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೋಡಿ, ಅರುಣ್ ಸರ್ಕಾರ್, ವೀರೇಶ್ ಸರ್ಕಾರ್. ಏನು ಹಾಕಿಸ್ಬೇಕ? ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಕವರ್ ಹಾಕಕ್ಕೆ ಒಂದು ಲೇಯರ್ ಇರುತ್ತೆ. ಇದು ಹರಿತೈತೆ ನೋಡಿ, ಸ್ಪಂಜ್ ಆಳಕ್ಕೆ. ಇದು ಮನೆ ಹೋದಾಗ ಹೆಂಗೆ ಬಿಡೋದು ನೋಡ್ರಿ. ಇಲ್ಲಿ ಮಠ ಪ್ರೀತಿ ಎಷ್ಟು ಇರಲಿ ಇದು ಮಠ ಬಂದತ್ತಿಲ್ಲ. ಇದು ಇಷ್ಟು ನೀ ಇಲ್ಲಿ ಮಠ ಅಲ್ಲಿ ನಾರ್ಮಲ್ ಹೊಡೆದು ಇಷ್ಟು ಕ್ಲೀನ್ ಆಗೈತಿ. ಇಷ್ಟು ಕ್ಲೀನ್ ಆಕತಿ. ಇನ್ನೊಂದಿಲ್ಲ ಕರ್ಮಿ ಐತಲ್ಲ. ಇವ್ರಿಬ್ರಿಗೆ ನಾಷ್ಟ ಮಾಡಕ್ಕೆ ಹೊಂಟಾರ. ನಾವೀಗ ಜಸ್ಟ್ ನಾಷ್ಟ ಮಾಡಿ. ವೀರ ನಿನ್ನ ನಾಷ್ಟ ಹಾಂ ಮಾಡೋಲ್ಲ? ವಿಲಾಗ್ ಮಾಡತ್ತಾನೆ. ನಾಷ್ಟ ನಾನು ಅಣ್ಣ ಬಿರಿಯಾನಿ, ನಾವು ದೋಸೆ ತಿಂದೀವಿ. ನೀನು? ನಾ ಈಗ ಮಾಡ್ಬೇಕ್ರಿ, ಗಾಡಿ ರೆಡಿ ಆಗೋ ಮಟ್ಟ ಎಲ್ಲೂ. ಇದ ನೋಡಿ, ಗಾಡಿ ಮೇಗಿರೋ ಪ್ರೀತಿ, ಪ್ಯೂರ್ ಲವ್. ಸಿಗ್ತಾನೆ ರೀ ನೀವು ಗಾಡಿ ರೆಡಿ ಮಾಡೋದು ಸಿಗ್ತಾನೆ. ಅಲ್ಲಿ ಮಟ್ಟ ಸ್ಟೇಟಿವ್ನೇ ರೀ. ನಿಮ್ಗೆ ಒಂದು ಗಾಡಿ ತೋರ್ಸಾನೆ 220. ಎಷ್ಟು ಲವ್ ಐತೆ ನೆಕ್ಸ್ಟ್ ಲೆವೆಲ್ ರೀಪ್ಪ. ಇದು ನೋಡ್ರಿ, ಅಣ್ಣ ಓದ್ತೈತೆ ಗಾಡಿ ಒಂದು ಸೈಡ್. ಗಾಡಿ ಅಂತ ಕೇಳ್ಬೇಡ್ರಿ. ನನಗಂತೂ ಭಾಳ ಲವ್ ಆಕೈತಿ ಗಾಡಿ ಮ್ಯಾಗ. ಹಂಗೆ ಇನ್ನೊಂದು ಯಾವ್ದು ಡ್ಯೂಕ್ 200 ಎಲ್ಲ ಗ್ಯಾರೇಜ್ ಸಾಮಾನು ಅದಾವೆ. ಈಗ ಅವ್ರ ಅಣ್ಣಗಳು ಬಂದು ಕೊಟ್ಲೆ ನಿಮಗೆ ಈಗೆಲ್ಲ ಮಾಡೋ ಮುಂದಕ್ಕೆ ಸಿಗ್ತಾನಂತ. ಈಗ ಗ್ಯಾರೇಜ್ನರೆಲ್ಲ ಇದನ್ನ ಹಾಕೊಂಡು ಹೋದ್ರೆ ಏನಂದ್ರೆ ಹೊರಗೆ ಹೋದ್ರೆ ಸ್ವಲ್ಪ ನಾವು ಈಗ ಅಲ್ಲಿ ಮಟ್ಟ ಊಟ ಮಾಡೋರು ಅಂತೀವಿ. ಊಟ ಮಾಡ್ತಾನಂತ, ಊಟ ಮಾಡೋಕೆ ಹೋಗಕ್ಕಂತಿದ್ವಿ. ನಿಮ್ಗೆ ಊಟ ಮಾಡೋ ಕಡೆ ಸಿಗ್ತಾನಂತ. ಅಲ್ಲಿ ಎಲ್ಲತ್ರ ಸಾಯಿ ಮಾಡ್ಕೊಂಡಿದ್ದೀವಿ. ನೀವು ಊಟ ಮಾಡೋ ಅಂತಿದ್ನ, ಅದಕ್ಕೆ ಇಲ್ಲಿ ಏನು ಹೇಳ ನೀನು ಆರ್ಡ್ರ್ ಗೊತ್ತಿಲ್ಲ. ಈಗ ಆರ್ಡ್ರ್ ಹೇಳಂತಾನೆ, ಅಲ್ಲಿ ಮಾತಾಡ್ತಾನೆ ಸಿಗ್ತಾನೆ. ಈಗ ಅದು ಯಾರು ಹಾಕಿದೆ? ಚಿಕನ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಹೆಂಗೈತೆ? ಇದು ಆಕ್ಚುಲಿ ಚೆನ್ನಾಗಿರೋದು ಗೈಸ್. ನೆಕ್ಸ್ಟ್ ಸೂಪರ್ ಐತೆ. ನಮಗಂತೂ ಭಾಳ ಇಷ್ಟ ಆಯ್ತು. ಆಯ್ತು, ಗಾಡಿ ಎಲ್ಲ ಬಿಚ್ಚೈತಿ. ಈಗ ರೆಡಿ ಮಾಡೋದೈತಿ. ನಿಮ್ಗೆ ರೆಡಿ ಮುಂದೆ ಸಿಗ್ತಾನಂತ್ರಿ. ಈಗ ಜಸ್ಟ್ ಇಲ್ಲಿ ಊಟಕ್ಕೆ ಬಂದಿದ್ದೆ, ಎಲ್ಲ ಖಾಲಿ ಆಗಿಬಿಟ್ಟೈತಿ. ಈಗ ವಾಪಸ್ ಮತ್ತೆ ಹೋಗ್ಬೇಕು ಗೊತ್ತಾಗಂತಿಲ್ಲ. ನೋಡೋಣ್ರಿ ಎಲ್ಲಿ ಹೋಗ್ಬೇಕು ಗೊತ್ತಾ, ಎಲ್ಲ ಹೋಗ್ಬೇಕು. ಎಷ್ಟೊಂದು ಖಾಲಿ ಆಗೈತಿ. ನಾನು ಟೈಮ್ ನೋಡ್ರಿ 3 ಗಂಟೆ ಆಗೈತಿ. ಈಗ ಎಷ್ಟು ಬಂದಾನೆ, ಇದೆಲ್ಲ ಖಾಲಿ ಆಗೈತಿ. 2 ಸಲ ಮಾಡ್ಯಾರ ಅಂತ ನನಗಂತೂ ಗೊತ್ತಿಲ್ಲ. ಈಗ ವಾಪಸ್ ಎಲ್ಲರೂ ಹೋಗಿ ಊಟ ಮಾಡಿ ಸಿಗ್ತಾನೆ. ಈಗ ಜಸ್ಟ್ ಇಲ್ಲಿ ಊಟ ಮಾಡಕ್ಕೆ ಬಂದಿನಿ. ಇಲ್ಲಿ ಕುಷ್ಕ ಐತಿ. ಈಗ ಕೊಕ್ಕೊಂಡು ತೊಗೊಂಡಾನೆ. ನಿಮ್ಗೆ ಊಟ ಮಾಡಿ ಸಿಗ್ತಾನೆ. ಈಗ ಜಸ್ಟ್ ಇಲ್ಲಿ ಕುಷ್ಕ ತಿನ್ನಕ್ಕೆ ಬಂದಿದ್ವಿ. ಅಲ್ಲಂತೂ ಖಾಲಿ ಆಗಿತ್ತು. ಅದಕ್ಕೆ ಈಗ ಇಲ್ಲಿ ಎಲ್ಲಿದೆ ಪೆಟ್ರೋಲ್ ಬಂಕ್ ಬಾಜು ಕಡೆ ತಿನ್ನಕ್ಕೆ ತಿನ್ನೋದು ಸಿಗ್ತಾನೆ. ಈಗ ಊಟ ಆತ. ಇಲ್ಲಿ ಪೆಟ್ರೋಲ್ ಬಂಕ್ ಇದ್ದಲ್ಲಿ ಬಿರಿಯಾನಿ ತಿಂದೆ. ಗಾಡಿ ಹತ್ತಿ ಅಲ್ಲಿ ಹುಡುಗರು ಅದಾರೆ, ಅಲ್ಲಿ ಗ್ಯಾರೇಜ್ ಕಡೆ ಅಲ್ಲಿ ಹೋಗ್ಕೊಂಡು ಸಿಗ್ತಾನೆ. ಈಗ ರೆಡಿ ಆಗೈತಿ. ಇನ್ನೊಂದು ಏನಂದ್ರೆ ಮುಂದಿನ ಇಂಡಿಕೇಟ್ರ್ ಒಂದು ಹೋಗೈತಿ. ಇಂಡಿಕೇಟ್ರ್ ಒಂದು ಹಾಕಿಸ್ಬೇಕು. ಇಲ್ಲಿ ವೀರೇಶ್, ಎಲ್ಲರೂ ನಾನು ಪ್ರೀತಮ್ಮ. ಇನ್ನೊಂದೇನಪ್ಪ ಇಲ್ಲಿ ಹತ್ತ ಅಂತೈತಿ. ಇದು ಹತ್ತಿರ ಮುಂದಿನ ಹತ್ತುವಲ್ಲಿ, ಮುಂದಿನ ಹತ್ತಿರ ಟೇಪ್ ಇದು ಮಾಡಬಂಡೆ. ಹಾಂ ಆಯ್ತಾ? ಡನ್.
ಯೂಟ್ಯೂಬರ್ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅವ್ನು ನೋಡ್ರಿ ಏನು ಅನ್ನ ಹೋಗ್ತಾ ಇದೆ ನೋಡ್ರಿ. ಈಗೆಲ್ಲ ರೆಡಿ ಆಯ್ತು, ಈಗೆಲ್ಲ ಪೈ ಎಲ್ಲ ಹಾಕಂತಾನೆ ಈಗ. ನೋಡಿದ್ರಿ ಇಲ್ಲಿ ಏನೋ ಭಾಳ ಅದಾರೆ, ಇವನು ಗ್ಯಾರೇಜ್ ನಟ್ಟು ಗಿಟ್ಟು ಹಾಕಂತಾನೆ ಇಲ್ಲಿ. ಈಗ ಗಾಡಿ ಗಿಡಿ ಎಲ್ಲ ರೆಡಿ ಆತ. ಅದಾದ್ಮ್ಯಾಗ ಈಗ ರಕ್ಷಾಕ್ ಹೊಂಟೇವಿ. ನಾನು ಪ್ರೀತಮ್ಮ ಅಣ್ಣ ಗಾಡಿ ಹೊಡೆ ಅಂತಾನೆ. ಬರ್ರಿ ನಿಮ್ಗೆ ಸಿಗ್ತಾನಂತ ಇದ್ದೆ ಡೈರೆಕ್ಟ್ ರಕ್ಷಾ. ಒಂದೆರಡು ಕ್ಲಿಪ್ ಬರ್ತಾವೆ, ನೋಡ್ಕೊಂಬರ್ರಿ ಇಲ್ಲಿ ಮಟ. ಜಸ್ಟ್ ಈ ಕ್ರಿಕೆಟ್ ಆಡಕ್ಕೆ ಬಂದೇವಿ ಎಲ್ಲರೂ ಸೇರಿಲಿ. ಸಾರಿ ದುನಿಯಾ ಭಾಂಗ್ ಅಲ್ಲಿ ನೋಡಲ್ಲಿ ವೀರೇಶ್. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. 10x. ಈಗ ನಮ್ದು ಬ್ಯಾಟಿಂಗ್ 39 ರನ್ ಹೊಡೆದೇವಿ. ಗೈಸ್ ಕ್ರಿಕೆಟ್ ಮುಗಿಸ್ ಮುಂದೆ ಈಗ ಚಹಾ ಕುಡಿ ಅಂತೀವಿ. ಗೈಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊತಾನೆ. ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗ್ಗಳು.